ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ನ ಅಪ್ಡೇಟ್ ಗೆ ಸ್ವಾಗತ. ಈಗಾಗಲೇ ನಿಮ್ಗೆ ಎಲ್ಲರಿಗೂ ಕನ್ಫರ್ಮ್ ಆಗೋಗಿದೆ, ಈ ಒಂದು ವಾರ ನೋ ಎಲಿಮಿನೇಷನ್ ವೀಕ್ ಇದೆ ಮತ್ತು ರಕ್ಷಿತಾ ಶೆಟ್ಟಿ ಮತ್ತೆ ಧ್ರುವಂತ್ ಅವರು ಸೀಕ್ರೆಟ್ ರೂಮ್ ಸೇರ್ಕೊಂಡಿದ್ದಾರೆ ಅಂತ. ಸೊ ಈ ಒಂದು ವಾರದ ಸೀಕ್ರೆಟ್ ರೂಮ್ ನಲ್ಲಿ ಏನೆಲ್ಲ ಫೆಸಿಲಿಟೀಸ್ ಅವ್ರಿಗೆ ಕೊಟ್ಟಿರ್ಬೋದು, ಗೇಮ್ ಯಾವ ತರ ಟರ್ನ್ ಆಗ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈಗಾಗಲೇ 100% ಅಶ್ಯೂರೆನ್ಸ್ ಆಗಿರುವಂತ ಒಂದು ಅಪ್ಡೇಟ್ ಬಂದಿದೆ. ಅದೇನು ಅಂದ್ರೆ ರಕ್ಷಿತಾ ಶೆಟ್ಟಿ ಮತ್ತೆ ಧ್ರುವಂತ್ ಅವ್ರ ಮೇಲೆ ಫೇಕ್ ಎಲಿಮಿನೇಷನ್ ತರ ಒಂದು ಪ್ರೋಸೆಸ್ ನ ನಡೆಸಿದ್ದಾರೆ. ಒಂಥರ ಫ್ರಾಂಕ್ ಮಾಡದಂಗೆ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳ ಮೇಲೆ. ಕೇವಲ ಅದು ಫ್ರಾಂಕ್ ಆಗಿ ಆ ಒಂದು ಕಿಚ್ಚನ ಪಂಚಾಯತ್ ಸಂಡೇ ಎಪಿಸೋಡ್ ಗೆ ಎಂಡ್ ಆಗಿಲ್ಲ, ಸೀಕ್ರೆಟ್ ರೂಮ್ ವರ್ಗೂ ಸಹ ತೆಗೆದುಕೊಂಡು ಬಂದಿದ್ದಾರೆ ರಕ್ಷಿತಾ ಮತ್ತೆ ಧ್ರುವಂತ್ ಅವ್ರನ್ನು ಅಂತ ತಿಳಿದು ಬರ್ತಾ ಇದೆ. ಅಂಡ್ ಈ ಸೀಕ್ರೆಟ್ ರೂಮ್ ನಿಜವಾಗ್ಲೂ ಇದ್ದಿದ್ರೆ ಏನೆಲ್ಲ ಫೆಸಿಲಿಟೀಸ್ ಕೊಟ್ಟಿರ್ಬೋದು, ಯಾವ ತರ ಗೇಮ್ ಟರ್ನ್ ಆಗ್ಬೋದು ಅಂತ ನಾವು ಮಾತಾಡೋದಾದ್ರೆ, ಮೊದಲಿಗೆ ಇಲ್ಲಿ ರಕ್ಷಿತಾ ಶೆಟ್ಟಿ ಮತ್ತೆ ಧ್ರುವಂತ್ ಅವರು ಟಾಪ್ ರೇಸ್ ನಲ್ಲಿ 100% ಹೋಗ್ತಾ ಇದ್ದಾರೆ. ರಕ್ಷಿತಾ ಶೆಟ್ಟಿ ಅವರಂತೂ ಟಾಪ್ 2 ಟಾಪ್ 3 ಅಲ್ಲೇ ನಮಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಧ್ರುವಂತ್ ಅವರು ಸಹ ತಮ್ಮ ಆಟದ ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ, ಅವ್ರಿಗೂ ಸಹ ಸಪರೇಟ್ ಆದಂತ ಫ್ಯಾನ್ ಫಾಲೋಯಿಂಗ್ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ಟಾಪ್ 2 ಕಂಟೆಸ್ಟೆಂಟ್ ಗಳು ಬಿಗ್ ಬಾಸ್ ನ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಾಗ, ಇಲ್ಲಿ ಮೈನ್ ಆಗಿ ನಾವು ಗಮನಿಸಬೇಕಾದ ವಿಚಾರ ಏನು ಅಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಹಾವು ಮುಂಗ್ಸಿತರ ಅಂತ ಇರುವಂತ 2 ಕಂಟೆಸ್ಟೆಂಟ್ ಗಳಂದ್ರೆ ರಕ್ಷಿತಾ ಶೆಟ್ಟಿ ಮತ್ತೆ ಧ್ರುವಂತ್ ಅವರು. ಸೊ ಈ 2 ಕಂಟೆಸ್ಟೆಂಟ್ ಗಳನ್ನ ಸೀಕ್ರೆಟ್ ರೂಮ್ ಇಟ್ಟಾಗ, ಸೀಕ್ರೆಟ್ ರೂಮ್ ಅಲ್ಲಿ ಇವರಿಬ್ಬರ ಮಧ್ಯೆ ಏನಾದ್ರು ಮನಸ್ತಾಪ ಬರಬಹುದಾ? ಯಾಕೆಂದ್ರೆ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿರಬಹುದು, ಗೇಮ್ ನ ವೀಕ್ಷಣೆ ಮಾಡ್ತಾ ಇರಬೇಕು ಟಿವಿನಲ್ಲಿ, ಅಂಡ್ ಸಪರೇಟ್ ಆದಂತ ರೂಲ್ಸ್ ನ ಸಹ ಅಲ್ಲಿ ಇಟ್ಟಿರ್ತಾರೆ. ಸೊ ಅಲ್ಲಿ ಇವರಿಬ್ಬರ ಮಧ್ಯೆ ಮನಸ್ತಾಪ ಬರ್ಬೋದಾ, ಅಲ್ಲೇನಾದ್ರೂ ಇವರಿಬ್ಬರ ಮಧ್ಯೆ ಜಗಳ ಸಹ ಉಂಟಾಗ್ಬೋದಾ, ಅದು ಯಾವ ತರ ಇರ್ಬೋದು ಅನ್ನೋ ಸಹ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆಂದ್ರೆ ನಾವು ಈಗ ಇದುವರೆಗೂ ನಡೆದಿರುವಂತ ಎಪಿಸೋಡ್ಸ್ ಅಂತ ನೋಡ್ಕೊಂಡ್ರೆ, ಪ್ರತಿಯೊಂದು ಸಂದರ್ಭದಲ್ಲೂ ರಕ್ಷಿತಾ ಶೆಟ್ಟಿ ಮತ್ತೆ ಧ್ರುವಂತ್ ಅವರು ಒಬ್ಬರ ವಿರುದ್ಧವಾಗಿ ಒಬ್ಬರು ಸ್ಟ್ಯಾಂಡ್ ತಗೊಳ್ಳೋದಾಗಿರ್ಬೋದು, ವಾದ ವಿವಾದ ತಿಳಿಯೋದಾಗಿರ್ಬೋದು ನಡ್ಕೊಂತಾನೆ ಬರ್ತಾ ಇದೆ. ಸೊ ಇವರಿಬ್ಬರನ್ನ ಸಹ ಈಗ ಸೀಕ್ರೆಟ್ ರೂಮ್ ಅಲ್ಲಿ ಇರಿಸಿರೋದೇ ನಿಜ ಆಗಿದ್ರೆ, ಅಲ್ಲಿ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಮತ್ತು 100% ಸಿಗುತ್ತೆ. ಅದು ಫನ್ ಆಗಿ ಆಗಿರ್ಬೋದು, ಇಲ್ಲಾಂದ್ರೆ ಜಗಳದಲ್ಲಿ ಆಗಿರ್ಬೋದು, ಯಾವುದೇ ರೀತಿಯಲ್ಲಿ ಆಗಿರೋ ಸಿಗೋದಂತೂ ಸಿಗುತ್ತೆ. ಅಂಡ್ ಇಲ್ಲಿ ಸೀಕ್ರೆಟ್ ರೂಮ್ ಹೋಗಿರುವಂತ ಕಂಟೆಸ್ಟೆಂಟ್ ಏನು ಬೆನಿಫಿಟ್ ಅಂತ ಕೇಳೋದಾದ್ರೆ, 100% ಬೆನಿಫಿಟ್ ಇದೆ. ಏನು ಅಂದ್ರೆ, ಈಗ ಹೊರಗಡೆ ಬಂದು ಟಿವಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಏನೆಲ್ಲ ಮಾತಾಡ್ತಾ ಇದಾರೆ, ಯಾವ ತರ ನಡವಳಿಕೆಯಲ್ಲಿದ್ದಾರೆ, ನಮ್ಮ ಮೇಲೆ ಅವರ ಅಭಿಪ್ರಾಯವೇನು, ಅವ್ರನ್ನ ನೋಡ್ತಾ ಇರೋ ಪರ್ಸೆಪ್ಷನ್ ಅಲ್ಲಿ ಯಾವ ತರ ಅವ್ರು ಕಾಣಿಸ್ತಾ ಇದಾರೆ ಅಂತ ನೋಡ್ಕೊಂಡು ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಡೋದಿದೆಯಲ್ಲ, ಸಿಕ್ಕಾಪಟ್ಟೆ ಬೆನಿಫಿಟ್ ಆಗುತ್ತೆ. ಯಾಕಂದ್ರೆ ಯಾರ ಥಿಂಕಿಂಗ್ ಲೆವೆಲ್ ಯಾವ ತರ ಇದೆ, ಯಾರ್ಯಾರು ನಮ್ಮ ಬಗ್ಗೆ ಏನ್ ಮಾತಾಡ್ತಾ ಇದಾರೆ, ನಿಜವಾಗ್ಲೂ ಹೊರಗಡೆ ಜನಗಳಿಗೆ ಒಂಥರ ಟಿವಿಯಲ್ಲಿ ನೋಡ್ಬೇಕಾದ್ರೆ ಯಾವ ತರ ನಾವು ಕಾಣಿಸ್ತಾ ಇದೀವಿ, ಯಾವ ತರ ನಾವು ನಡ್ಕೊಳ್ಬೇಕು ಅನ್ನೋದು ಒಂದ್ ಸ್ವಲ್ಪ ಐಡಿಯಾ ಬರುತ್ತೆ. ಸೊ ಈಗ ಟಾಪ್ ರೇಸ್ ನಲ್ಲಿರುವಂತ ಈ ಕಂಟೆಸ್ಟೆಂಟ್ ಗಳು ಅದನ್ನ ನೋಡ್ಕೊಂಡು ಮತ್ತೆ ಒಳಗಡೆ ಹೋದಾಗ ಅವರ ಆಟಕ್ಕೆ ಸಿಕ್ಕಾಪಟ್ಟೆ ಬೆನಿಫಿಟ್ ಆಗುತ್ತೆ. ಅವ್ರ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಯಾರ ಅಭಿಪ್ರಾಯಗಳು ಈ ತಪ್ಪು, ಯಾರ ಅಭಿಪ್ರಾಯಗಳು ಕರೆಕ್ಟ್ ಆಗಿದೆ ಅಂತ ಅವರಿಗೆ ಮನಸ್ಸಲ್ಲಿನೇ ಗೊತ್ತಾಗುತ್ತೆ, ಯಾರಾದ್ರೂ ನಾವು ಕರೆಕ್ಟ್ ಆಗಿರ್ಬೇಕು, ಯಾರಾದ್ರೂ ರಾಂಗ್ ಆಗಿರ್ಬೇಕು ಅಂತ. ಅಂಡ್ ಆಟದ ವಿಚಾರದಲ್ಲಿ ವ್ಯಕ್ತಿತ್ವನ ಚೇಂಜ್ ಮಾಡ್ಕೊಳ್ತಾರೆ. ಓಕೆ, ನಾವು ಈ ತರ ಕಾಣಿಸ್ತಾ ಇದೀವಿ, ಹೊರಗಡೆ ಈ ತರ ಕಾಣಿಸ್ಬಾರ್ದು, ಈ ತರ ನಡ್ಕೊಳ್ಬೇಕು, ಈ ತರ ಇರ್ಬೇಕು ಅಂತ ಆಟಕ್ಕೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಹೋಗುತ್ತೆ, ಇವ್ರ ಆಟ ಇಂಪ್ರೂವ್ ಆಗುತ್ತೆ. ಸೊ ಇಲ್ಲೆಲ್ಲೂ ಸಹ ರಕ್ಷಿತಾ ಶೆಟ್ಟಿ ಅಭಿಮಾನಿಗಳು ಅಥವಾ ಧ್ರುವಂತ್ ಅವರ ಅಭಿಮಾನಿಗಳ ಬೇಜಾರ್ ಬೀಳ್ಕೊಂತ ಅವಶ್ಯಕತೆ ಇಲ್ಲ, ಅವ್ರ ಆಟಕ್ಕೆ ಇದು ಬೆನಿಫಿಟ್ ಆಗುತ್ತೆ. ಅಂಡ್ ಈ ಒಂದು ವಾರ ಟಾಸ್ಕ್ಸ್ ಯಾವ ತರ ಇರ್ಬೋದು ಅಂತ ನೋಡೋದಾದ್ರೆ, ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಸ್ವಲ್ಪ ಕಾವು ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಏನು ವೈಲ್ಡ್ ಕಾರ್ಡ್ ಎಂಟ್ರಿ ವರ್ಸಸ್ ಇಲ್ಲಿ ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ ಗಳಿಗೆ ಈಗಾಗಲೇ ಕಾವು ಹೆಚ್ಚಾಗಿದೆ, ಕಿಚ್ಚು ಹೆಚ್ಚಾಗಿದೆ. ಸೊ ಈ ಒಂದು ವಾರದ ಏನು ಟಾಸ್ಕ್ ಗಳಿದೆ, ಟಾಸ್ಕ್ ಗಳು ಸಹ ಸಿಕ್ಕಾಪಟ್ಟೆ ಮಸಾಲೆ ಇರುತ್ತೆ, ಒನ್ ಅಂಡ್ ಒನ್ ಹೋಗ್ತಾ ಇರ್ತಾರೆ, ಫೈಟ್ ಸಹ ಚೆನ್ನಾಗಿರುತ್ತೆ. ಇವರು ಈಗ ಸೀಕ್ರೆಟ್ ರೂಮ್ ಅಲ್ಲಿ ಇರೋದ್ರಿಂದ, ಈ ಒಂದು ವಾರ ನೋ ಎಲಿಮಿನೇಷನ್ ವೀಕ್ ಸಹ ಆಗಿರೋದ್ರಿಂದ, ನೆಕ್ಸ್ಟ್ ವೀಕ್ ಎಲಿಮಿನೇಷನ್ ಅಂತ 100% ಶ್ಯೂರ್ ಇದ್ದೇ ಇರುತ್ತೆ. ಅದು ಡಬಲ್ ಎಲಿಮಿನೇಷನ್ ಅಂತ ಪಕ್ಕ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಎಂಡ್ ಗೆ ಬಂದ್ಬಿಟ್ಟಿದೆ. ನಾವು 120 ಡೇಸ್ ಅಂತ ಫುಲ್ ಎಕ್ಸ್ಟೆಂಡ್ ಮಾಡಿ ಬಿಗ್ ಬಾಸ್ ಸೀಸನ್ 12 120 ಡೇಸ್ ಗೆಲ್ಕೊಂಡು ಹೋದ್ರು ಸಹ ಮನೆಯಂತ ಕಂಟೆಸ್ಟೆಂಟ್ ಗಳನ್ನ ಈಗ ಒಂದೊಂದು ವೀಕ್ ಒಬ್ಬರನ್ನ ನಾಮಿನೇಷನ್ ಅಥವಾ ಎಲಿಮಿನೇಷನ್ ಮಾಡಿ ಹೊರಗಡೆ ಕರ್ಕೊಂಡ್ಲೇಬೇಕು. ಸೊ ಒಂದು ವಿಚಾರದಲ್ಲಿ ಡಬಲ್ ಎಲಿಮಿನೇಷನ್ ನೆಕ್ಸ್ಟ್ ವೀಕ್ ಮಾಡ್ಲೇಬೇಕು. ಇವ್ರು ಬಿಗ್ ಬಾಸ್ ಮನೆ ಒಳಗಡೆ ಬೇಗನೆ ಕಾಲಿಟ್ಟು ನಾಮಿನೇಷನ್ ಪ್ರೋಸೆಸ್ ನ ಮುಗಿಸುವಂತ ಜವಾಬ್ದಾರಿ ಸಹ ಇರುತ್ತೆ. ಅಂಡ್ ನೆಕ್ಸ್ಟ್ ವೀಕ್ ಸಹ ವೋಟಿಂಗ್ ಪೋಲ್ಸ್ ನ ಓಪನ್ ಮಾಡ್ಬೇಕಾಗುತ್ತೆ. ಮೇ ಬಿ ಮಂಡೇ ಆರ್ ಮಂಗಳವಾರ 2 ದಿನಗಳು ಮಾತ್ರ ಇವರು ಸೀಕ್ರೆಟ್ ರೂಮ್ ಅಲ್ಲಿ ಇರಬಹುದು. ಇಲ್ಲ ಅಂದ್ರೆ ಕೇವಲ ಕಿಚ್ಚನ ಪಂಚಾಯತಿ ವರ್ಗೂ ಸಹ ಒಂದು ಡೇ ಕಂಪ್ಲೀಟ್ ಮಾಡಿ ಮಂಡೇ ಎಪಿಸೋಡ್ ನಲ್ಲಿ ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಬರುವಂತ ಸಾಧ್ಯತೆ ಸಹ ಇರುತ್ತೆ. ಸೊ ಯಾವಾಗ ಬಂದ್ರು ಸಹ ಆಲ್ಮೋಸ್ಟ್ 1 ಅವರ್ 2 ಅವರ್ ಬಿಗ್ ಬಾಸ್ ಮನೆ ಒಳಗಡೆ ಯಾವ ತರ ಕಾಣಿಸ್ಕೊಳ್ತಾ ಅಂತ ನೋಡಿದ್ರು ಸಹ ಸ್ವಲ್ಪ ಐಡಿಯಾ ಬರುತ್ತೆ, ಓಕೆ ಈ ತರ ಕಾಣಿಸ್ಕೊಳ್ತಾ ಇದಾರೆ ಅಂತ. ಅಂಡ್ ಇದು ಈ ಸರ್ಪ್ರೈಸಿಂಗ್ ಶಾಕಿಂಗ್ ಏನು ಅಂದ್ರೆ, ಇದು 2ನೇ ಸರಿಗೆ ಸೀಕ್ರೆಟ್ ರೂಮ್ ಹೋಗ್ತಾ ಇರೋದು ರಕ್ಷಿತಾ ಶೆಟ್ಟಿ ಅವರು. ಇದೇ ಬಿಗ್ ಬಾಸ್ ಸೀಸನ್ 12ರಲ್ಲಿ ಪ್ರಾರಂಭದ ವಾರ ಅಂತ ಬಂದಾಗ, ಮನೆಯಲ್ಲಿ ಕಂಟೆಸ್ಟೆಂಟ್ ಗಳು ಒಮ್ಮತ ಸಿಗದೆ ಹೊರಗಡೆ ಬಂದಿದ್ದಂತ ರಕ್ಷಿತಾ ಶೆಟ್ಟಿ ಅವರು ಮತ್ತೆ ಸೀಕ್ರೆಟ್ ರೂಮ್ ಅಲ್ಲಿ ಇತ್ತು, ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ಟಿದ್ರು. ಈಗ ಅದೇ ಪ್ರೋಸೆಸ್ ಮತ್ತೆ ನಡೀತಾ ಇದೆ. ಸೀಕ್ರೆಟ್ ರೂಮ್ ಗೆ ಮತ್ತೆ ರಕ್ಷಿತಾ ಶೆಟ್ಟಿ ಅವರು ಬಂದಿದ್ದಾರೆ. ಒಳಗಡೆ ಹೋದ್ಮೇಲೆ ಮತ್ತೆ ಅವ್ರ ಆಟ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಟಾಸ್ ನ ವಿಚಾರ ಅಂತ ಬಂದಾಗ, ಇಲ್ಲಿ ಸೀಕ್ರೆಟ್ ರೂಮ್ ನಿಂದ ಒಳಗಡೆ ಹೋಗುವಂತ ಧ್ರುವಂತ್ ಮತ್ತೆ ರಕ್ಷಿತ್ ಅವರಿಗೆ ಏನಾದ್ರೂ ಬಿಗ್ ಬಾಸ್ ಗಳಿಂದ ಅಧಿಕಾರ ಕೊಟ್ಟಿರ್ಬೋದು. ಆ ಒಂದು ಅಧಿಕಾರವನ್ನ ಇವರು ಮನೆಯಿಂದ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ನಾಮಿನೇಷನ್ ಪ್ರೋಸೆಸ್ ನ ನೀಡಿರ್ಬೋದು ಅನ್ನೋದು ನನ್ನ ಅನಿಸಿಕೆ. ಯಾಕೆಂದ್ರೆ ನೀವು ಹೊರಗಡೆಯಿಂದ ಈಗ ಗೇಮ್ ನ ನೋಡಿದ್ರೆ ಸೀಕ್ರೆಟ್ ರೂಮ್ ನಿಂದ ಯಾರು ಬಿಗ್ ಬಾಸ್ ಮೇಲೆ ಇದಕ್ಕೆ ಅರ್ಹತೆ ಇಲ್ಲ, ಯಾರು ರಾಂಗ್ ಆಗಿ ಬಿಹೇವ್ ಮಾಡ್ತಾ ಇದಾರೆ, ಯಾರು ಸರಿಯಾದಂತ ಆಟ ಆಡ್ತಾ ಇದ್ದಾರೆ ಅಂತ ಇವ್ರಿಗೆ ಏನಾದ್ರು ಪವರ್ ಕೊಡ್ಬೋದಾ?
ಇವ್ರು ಕೊಟ್ಟಂತ ಪವರ್ ಯೂಸ್ ಮಾಡ್ಕೊಂಡು ಇವ್ರು ಯಾರ್ಯಾರಿಗೆಲ್ಲ ಬಿಗ್ ಬಾಸ್ ಮನೆ ಇರೋದಕ್ಕೆ ಅರ್ಹತೆ ಇಲ್ಲ, ನಾವು ನಿಮ್ಮನ್ನ ಯಾವ ತರ ನೋಡಿದ್ವಿ ಅಂತ ರೀಸನ್ ಕೊಟ್ಟು ನಾಮಿನೇಷನ್ ಮಾಡುವಂತ ಪ್ರೋಸೆಸ್ ನ ಅಧಿಕಾರ ಏನಾದ್ರು ನೀಡಬಹುದು ಅನ್ನೋದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್, ಸಿಕ್ಕಾಪಟ್ಟೆ ಕುತೂಹಲದಿಂದ ಇದೆ. ಅಂಡ್ ಇಷ್ಟೆಲ್ಲ ಬೆನಿಫಿಟ್ಸ್ ಇವ್ರಿಗಿದ್ರು ಸಹ ನನಗೆ ಈ ಒಂದು ಪ್ರೋಸೆಸ್ ನಲ್ಲಿ, ಈ ಒಂದು ಸೀಕ್ರೆಟ್ ರೂಮ್ ನ ಟಾಸ್ಕ್ ನಲ್ಲಿ ಇವರಿಬ್ರು ಬಂದೇ ಇರುವಂತ ಮನಸ್ತಾಪಗಳ ಜಗಳದಲ್ಲಿ ಎಲ್ಲಿ ಸೀಕ್ರೆಟ್ ರೂಮ್ ಅಲ್ಲಿ ಜಗಳ ಆಡ್ಕೊಂಡ್ಬಿಡ್ತಾರೆ, ಅರ್ಧಕ್ಕೆ ಒಂದು ಟಾಸ್ಕ್ ನ ಮುಗಿಸಿ ಬಿಗ್ ಬಾಸ್ ಮನೆಯಲ್ಲಿ ಕಳಿಸೋ ಸ್ಟೇಜ್ ಗೆ ತಗೋ ಬರ್ತಾರೇನೋ ಅನ್ನೋದು ಸ್ವಲ್ಪ ಮೈಂಡ್ ಅಲ್ಲಿ ಥಾಟ್ ಇದೆ. ನೋಡೋಣ ಯಾವ ತರ ಈ ಒಂದು ಟಾಸ್ಕ್ ಆಗಿರ್ಬೋದು, ಸೀಕ್ರೆಟ್ ರೂಮ್ ಆಗಿರ್ಬೋದು ಇರುತ್ತೆ ಅಂತ. ನಿಮ್ಮ ಅನಿಸಿಕೆ ಪ್ರಕಾರ ಸೀಕ್ರೆಟ್ ರೂಮ್ ಗೆ ಇನ್ನೇನ್ 75 ಡೇಸ್ ಟು 78 ಡೇಸ್ ಮುಗಿದಾದ್ಮೇಲೆ ಸೀಕ್ರೆಟ್ ರೂಮ್ ಕಳ್ಸಿರೋದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ಈ ಒಂದು ವಾರ ಸೀಕ್ರೆಟ್ ರೂಮ್ ಹೋಗಿರುವಂತ ಧ್ರುವಂತ್ ಅವರಿಂದ, ರಕ್ಷಿತಾ ಶೆಟ್ಟಿ ಅವರಿಂದ ಅಂಡ್ ಮನೆಯಿಂದ ಕಂಟೆಸ್ಟೆಂಟ್ ಗಳಲ್ಲಿ ಇವರಿಬ್ಬರನ್ನ ಹೊರತುಪಡಿಸಿ ಯಾರ ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಟಿದ್ರೆ ಇನ್ ಸ್ವಲ್ಪ ಮಜವಾಗಿರ್ತಾ ಇತ್ತು ಅಂತ ನಿಮ್ಮ ಅನಿಸಿಕೆನ ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಬಿಗ್ ಬಾಸ್ ಕಡೆಯಿಂದ ಬರುವಂತ ಪ್ರತಿಯೊಂದು ಅಪ್ಡೇಟ್ ನನ್ನ ಕಡೆಯಿಂದ ನಿಮ್ಗೆ ಬೇಗ ಬಂದು ಸೇರ್ತಾ ಇರುತ್ತೆ. ಅಣ್ಣ ನನ್ನ ಒಂದು ಚಾನಲ್ ನಲ್ಲಿ ಪ್ರೋಮೋ ರಿವ್ಯೂಸ್, ಎಪಿಸೋಡ್ ರಿವ್ಯೂಸ್ ಇರುತ್ತೆ. ಸೊ ಮಿಸ್ ಮಾಡಿದ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.